ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ನಮ್ಮ ಬೃಹಸ್ಪತಿ ಗುರುಕುಲಂ ಈ ಅಪ್ಲಿಕೇಶನಲ್ಲಿ ಜಾತಕದಲ್ಲಿ ಏನೆಲ್ಲ ವಿಚಾರ ಇದೆ ಅಂದರೆ ಇಂಗ್ಲೀಷ್ಲಿದ್ದು ಆರೋಸ್ಕೋಪ್ ಅಂತ ಇರುತ್ತೆ. ಏನೆಲ್ಲ ವಿಚಾರ ಇದೆ ಇದ್ರ ಒಳಗಡೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟಿದ್ದೆ ಹಿಂದಿನ ವಿಡಿಯೋದಲ್ಲಿ. ಇವಾಗಲೂ ಕೂಡ ನಿಮಗೆ ಇದ್ರ ಒಳಗಡೆ ಇನ್ನೂ ಬೇರೆ ಬೇರೆ ವಿಚಾರ ಏನೇನಿದೆ ಅವಾಗ ನಿಮಗೆ ನಾನು ಬರ್ತ್ ಡೀಟೇಲ್ಸ್ ಒಳಗಡೆ ಏನೆಲ್ಲ ವಿಚಾರ ಇದೆ ಅಂತ ತಿಳಿಸ್ಕೊಟ್ಟಿದ್ದೆ. ಫಸ್ಟ್ ಪೇಜಲ್ಲಿ ಬರೋವಂಥದ್ರಲ್ಲಿ ಇವಾಗ ಇಲ್ಲಿ ನೋಡ್ಬೋದು. ಇವಾಗ ಯಾರ್ದೋ ಒಬ್ಬನ ಜಾತಕನ ಹಾಕ್ತಿದ್ದೀನಿ. ಇವಾಗ ಈ ರೀತಿ ಬರುತ್ತೆ, ಫ್ರಂಟ್ ಪೇಜ್ ಈ ಥರ ಬರುತ್ತೆ, ಜನನ ಮಾಹಿತಿ ಅಂತ ಇರುತ್ತೆ. ಓಕೆನಾ, ಇದ್ರ ಒಳಗಡೆ ಅವ್ರಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಏನಿರುತ್ತೆ ಮತ್ತು ಪರಿಹಾರಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಏನಿರುತ್ತೆ, ವಿಶೇಷವಾದ ಸೀಕ್ರೆಟ್ ವಿಚಾರಗಳು ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಏನೇನು ಸೀಕ್ರೆಟ್ ವಿಚಾರ, ಕುಬೇರ ನಕ್ಷತ್ರದ ಬಗ್ಗೆ ಆಗಿರ್ಬೋದು, ಲತ್ತೆ ನಕ್ಷತ್ರದ ಬಗ್ಗೆ ಆಗಿರ್ಬೋದು, ವೈನಾಸಿಕ ನಕ್ಷತ್ರದ ಬಗ್ಗೆ ಆಗಿರ್ಬೋದು, ಯೋಗಿ ಗ್ರಹದ ಬಗ್ಗೆ ಆಗಿರ್ಬೋದು, ಸಹಯೋಗಿ ಆಗಿರ್ಬೋದು, ಅವಯೋಗಿ ಗ್ರಹ ಆಗಿರ್ಬೋದು. ಇವಾಗ ಜಸ್ಟ್ ನೀವು ಯೋಗಿ ಗ್ರಹನ ನೀವು ಮುಟ್ಟಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಿದ್ದು ಬರುತ್ತೆ ಡೀಟೇಲ್ಸ್. ಯೋಗಿ ಗ್ರಹ ಯಾವುದು, ಯಾವ ರಾಶಿ, ಎಷ್ಟನೇ ಭಾವ ಮತ್ತು ಯಾವ ಒಂದು ನಕ್ಷಲ್ ಕೂತಿದೆ ಅನ್ನೋದೆಲ್ಲದೂ ಕೂಡ ಡೀಟೇಲ್ ಆಗಿ ಬರುತ್ತೆ. ಈ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇದುವರೆಗೂ ಯಾರೂ ಮಾಡಿಲ್ಲ, ಹಾಗಾಗಿ ಆ ಥರ ಒಂದು ವಿಚಾರಗಳು ಕೊಡ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗಬೇಕು, ಪ್ರತಿಯೊಬ್ಬ ಅಸ್ಟ್ರೋಲಜರ್ಗೂ ಕೂಡ ಇದು ಬೇಕಾಗುತ್ತೆ. ಅದಕ್ಕೋಸ್ಕರ ಇದಿಷ್ಟು ವಿಚಾರಗಳನ್ನು ಒಳಗೆ ಇಟ್ಟಿದ್ದೀನಿ. ಅಷ್ಟು ವಿಚಾರಗಳು ಇದರೊಳಗೆ ಬಂದಿದೆ. ಓಕೆನಾ, ಸಹಯೋಗಿ, ಅವಯೋಗಿ ಮತ್ತು ಫ್ಯಾಟ್ ಪಾಯಿಂಟ್ ಅಂತೆಲ್ಲ ಬರುತ್ತೆ. ಇದೆಲ್ಲ ನಾನು ತರಗತಿಗಳನ್ನ ಮಾಡಿದ್ದೀನಿ ತುಂಬ. ಈ ತರಗತಿಗೆ ಸಂಬಂಧಪಟ್ಟಿದ್ದು ನೀವು ವೀಡಿಯೋಗಳನ್ನ ತೊಗೊಂಡು ಕೂಡ ಕಲ್ತ್ಕೋಬೋದು. ಮತ್ತು ನಿಮಗೆ ದುರಾದೃಷ್ಟ ಬಿಂದು ಆಗಿರ್ಬೋದು, ಅದೃಷ್ಟ ಬಿಂದು ಆಗಿರ್ಬೋದು, ತಿಥಿ ಶೂನ್ಯ ಪರಿಹಾರಕ್ಕೆ ಅಂತಲೇ ತರಗತಿ ಮಾಡಿದ್ದೀವಿ, ಅದನ್ನು ಕೂಡ ಬೇಕಾದ್ರೆ ನೀವು ತೊಗೋಬೋದು. ಈ ರೀತಿ ತುಂಬ ವಿಚಾರಗಳನ್ನು, ಸೀಕ್ರೆಟ್ ವಿಚಾರಗಳ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಪಂಚಾಂಗ ಫಲ ಏನೆಲ್ಲ ವಿಚಾರ ಇದೆ ಪಂಚಾಂಗ ಫಲದಲ್ಲಿ ಅನ್ನೋದು ವಿಚಾರನ ತಿಳಿಸ್ಕೊಡ್ತೀನಿ. ಮತ್ತು ಇದ್ರ ಮುಂದೆ ನೆಕ್ಸ್ಟ್ ಏನೇನಿದೆ ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿರಲಿಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಟ್ಯಾಬ್ಗಳಲ್ಲೂ ಏನೆಲ್ಲ ವಿಚಾರ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಿದ್ದೀನಿ. ಇವಾಗ ಪಂಚಾಂಗ ಫಲದಲ್ಲಿ ಓಪನ್ ಮಾಡ್ತಿದ್ದಂಗೆ ನಿಮಗಿಲ್ಲಿ ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ, ಲಗ್ನ ಮತ್ತು ಗ್ರಹಗಳ ಸ್ಥಾನ ಫಲ ಅನ್ನೋದು ಕೊಟ್ಟಿದ್ದೀವಿ. ಇದಿಷ್ಟು ಮಾಹಿತಿಗಳು ಕೂಡ ನಿಮಗೆ ಬರುತ್ತೆ, ನಿಮ್ಮ ಜಾತಕದ ಆಧಾರವಾಗಿ ಬರುತ್ತೆ. ಓಕೆನಾ, ಯಾವುದು ಕೂಡ ಜನರಲ್ ಆಗಿ ಇರೋಲ್ಲ. ಇವಾಗ ಕೆಲವರು ಬುಧವಾರ ಹುಟ್ಟಿದ್ರೆ ಹಿಂಗೆ ಅಂತ ಜನರಲ್ ಪ್ರೊಡಕ್ಷನ್ಸ್ ಕೊಡ್ಬೋದು. ನಿಮ್ಮ ಜಾತಕದ ರೀತಿ ನೀವು ಹೇಗಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್. ಓಕೆ, ನಿಮ್ಮ ಜಾತಕದಲ್ಲಿ ಆ ಒಂದು ವಾರಾಧಿಪತಿ ಹೋಗಿ ಯಾವ ಭಾವದಲ್ಲಿ ಕೂತಿದೆ ನಿಮ್ಮ ಲಗ್ನಕ್ಕೆ, ಮತ್ತು ಯಾವ ನಕ್ಷತ್ರದಲ್ಲಿ ಕೂತಿದೆ, ಯಾವ ಸಬ್ಲಾಡಲ್ಲಿ ಕೂತಿದೆ, ಇದೆಲ್ಲದೂ ಕೂಡ ಇಂಪಾರ್ಟೆಂಟ್. ಓಕೆನಾ, ನಾವು KP ಪರಶರ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡೆ ನಾನು ಕ್ಲಾಸಸ್ಗಳನ್ನ ಮಾಡ್ತಿರ್ತೇನೆ. ಇವಾಗ ನೋಡಿ, ನಿಮಗಿಲ್ಲಿ ಬುಧವಾರದಲ್ಲಿ ಹುಟ್ಟಿದ್ದಾರೆ ಇವರು. ಬುಧವಾರದಲ್ಲಿ ಹುಟ್ಟಿರೋದ್ರಿಂದ ಬುಧವಾರಕ್ಕೆ ಸಂಬಂಧಪಟ್ಟಂಥ ಫಲ ಜ್ಯೋತಿಷಗಳು ಇರುತ್ತೆ. ಓಕೆನಾ, ಇದಿಷ್ಟೇ ಅಲ್ಬೆಲೆ. ಮತ್ತು ನಿಮಗೆ ಈ ಬುಧ ಗ್ರಹ ಬಂದು ಯಾವ ಒಂದು ನಕ್ಷತ್ರದಲ್ಲಿ ಕೂತಿದೆ, ಯಾವ ಒಂದು ಸಬ್ಬಲ್ಲಿ ಕೂತಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವಿಲ್ಲಿ KP ಜ್ಯೋತಿಷ್ಯ ಪ್ರಕಾರ, KP ಅನಲೈಸ್ ಅನ್ನೋ ಜಾಗದಲ್ಲಿ ಕೊಟ್ಟಿದ್ದೀವಿ. ಇವಾಗ ವಾರ ಲಾರ್ಡ್ ಬುಧ ಸಿಗ್ನಿಫಿಕೇಟರ್ 6-12 ಕನೆಕ್ಟಿವಿಟಿ ಆಗಿದೆ. ಇದೆಲ್ಲ ಸಬ್ಲಾಡ್ ಲೆವೆಲಲ್ಲಿ ಸಿಗ್ನಿಫಿಕೇಟರ್ಗಳು ಬರುತ್ತೆ. ನೆಕ್ಸ್ಟ್ ಆ ಬುಧ ಬಂದು ಶುಕ್ರ ನಕ್ಷತ್ರಗಳು ಕೂತಿದೆ, ಶುಕ್ರ ಬಂದು 11 ಕೂತಿದೆ, ಅದಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳು ಬರುತ್ತೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಯೂನಿಕ್ ಆಗಿ ಯೋಚನೆ ಮಾಡ್ತಾರೆ. ಬುಧವಾರ 1000 ಜನ ಹುಟ್ಟಬೋದು. ಓಕೆನಾ, ಒಂದು ದಿವಸದಲ್ಲಿ ಇಂಡಿಯಾದಲ್ಲಿ ಎಷ್ಟು ಬರ್ತಾ ಆಗುತ್ತಪ್ಪ ಅಂತಂದರೆ ಒಂದು 10,000 ಮೇಲೆ ಬರ್ತಾ ಆಗುತ್ತೆ. ಓಕೆನಾ, ನೀವು ಈಗ ಆನ್ಲೈನ್ ಚೆಕ್ ಮಾಡಿದ್ರೆ 65,000 ತೋರಿಸುತ್ತೆ. ಓಕೆನಾ, ನಾವು ಜಸ್ಟ್ ಒಂದು 10,000 ಅಂತ ಇಟ್ಕೊಳ್ಳೋಣ, ಹೋಗಿ ಒಂದು 5,000 ಅಂತ ಇಟ್ಕೊಳ್ಳೋಣ. ಎಲ್ಲರೂ ಒಂದೇ ಥರ ಕ್ಯಾರೆಕ್ಟರ್ ಇರ್ತಾರೆ ಅಂತ ಕೇಳಿದ್ರೆ ಇರೋದಿಲ್ಲ. ಹಾಗಾಗಿ ಅವರ ಜಾತಕದಲ್ಲಿ ಆ ಸಮಯಕ್ಕೆ, ಆ ವಾರದಲ್ಲಿ ಆ ಒಂದು ಗ್ರಹ ಯಾವ ಒಂದು ಪೊಸಿಷನ್ ಕೂತಿತ್ತು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀಟಾಗಿ ನೀವು ಕಲ್ತ್ಕೊಂಡ್ರೆ ಮಾಡ್ತಾ ಪರ್ಫೆಕ್ಟಾಗಿ ನೀವು ರಿಸಲ್ಟನ್ನು ಅವ್ರಿಗೆ ಹೇಳ್ಬೋದು. ಜನರಲ್ ಪ್ರೊಡಕ್ಷನ್ಸ್ ಎಲ್ಲರೂ ಹೇಳ್ತಾರೆ, ಏನೋ ಗೊತ್ತಿದ್ದವರು ಕೂಡ ಇವಾಗ ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ಬಂದು ಏನೋ ಹೇಳ್ತಿದ್ದಾರೆ, ಅದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗೋಲ್ಲ. ರಿಯಾಲಿಟಿ ಏನಪ್ಪ ಅಂತಂದರೆ ಅವರವರ ಜಾತಕದಲ್ಲಿ ಅವರಿಗೇನು, ಅವ್ರು ಯಾವ ಥರ ಇದ್ದಾರೆ, ಅವ್ರಿಗೆ ಯಾವ ಥರ ಫಲ ಕೊಡುತ್ತೆ ಆ ವಾರಾಧಿಪತಿ ಅನ್ನೋದು ಇಂಪಾರ್ಟೆಂಟ್. ಅದನ್ನು ತೋರಿಸ್ಕೊಡುತ್ತೆ ಈ ಒಂದು ಆ್ಯಪಲ್ಲಿ. ಈ ಥರ ಆ್ಯಪು ಬೇರೆ ಯಾರೂ ಇನ್ನೂ ಕೂಡ ಮಾಡಿಲ್ಲ. ಆ ಥರ ಒಂದು ಆ್ಯಪನ್ನು ನಿಮಗೋಸ್ಕರ ನಾನು ಮಾಡಿ ಇದನ್ನು ಕೊಡ್ತಿದ್ದೀನಿ. ಇದೆಲ್ಲರೂ ಕೂಡ ಉಪಯೋಗ ಆಗುತ್ತೆ. ನೆಕ್ಸ್ಟು ಬಂದು ನಾನು ನಿಮಗಿಲ್ಲಿ ತಿಥಿಗೆ ಸಂಬಂಧಪಟ್ಟಿದ್ದನ್ನು ಕೊಟ್ಟಿದ್ದೀನಿ. ಓಕೆನಾ, ಇಲ್ಲಿ ನೋಡ್ಬೋದು. ಇವರು ಬಂದು ಕೃಷ್ಣ ಷಷ್ಠಿ ದಿವಸ ಹುಟ್ಟಿದ್ದಾರೆ. ಓಕೆನಾ, ಈ ತಿಥಿಯಲ್ಲೇ ಹುಟ್ಟಿದ್ದಾರೆ. ಕೃಷ್ಣ ಷಷ್ಠಿಯಲ್ಲಿ ಹುಟ್ಟೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂದರೆ ಅವರಿಗೆ ಪ್ಲಸ್ ಏನು ಮೈನಸ್ ಏನು ಅನ್ನೋ ವಿಚಾರಗಳಿರುತ್ತೆ. ಮತ್ತು ಇವರು ಹುಟ್ಟಿ ಒಂದು ಕನ್ಯಾ ಲಗ್ನ. ಓಕೆನಾ, ಇವಾಗ ನೋಡಿ, ಇದು ಬಂದು ವೇದಿಕ್ ಚಾರ್ಟ್ ಈ ರೀತಿ ಬರುತ್ತೆ. ವೇದಿಕ್ ಚಾರ್ಟ್
ಇದು ಬಂದು ನಿಮಗೆ ಸೌತ್ ಚಾರ್ಟ್ ಮತ್ತು ಅಂದರೆ ನಾರ್ತ್ ಚಾರ್ಟ್ ಎರಡೂ ಕೂಡ ನೀವು ಇಲ್ಲೇ ಆಪ್ಷನ್ ಇದೆ, ಇಲ್ಲೇ ಕೂಡ ಕ್ಲಿಕ್ ಮಾಡ್ಕೋಬೋದು. ವರ್ಗ ಚಾರ್ಟ್ಗಳು ಬರುತ್ತೆ, ವರ್ಗ ಚಾರ್ಟ್ಗಳು ಬೇಕಾದ್ರೆ ಈ ಚೇಂಜಸ್ಗಳನ್ನು ಮಾಡ್ಕೋಬೋದು. ಇವಾಗ ಇಲ್ಲೇ D1 ಚಾರ್ಟ್ನ ಇಲ್ಲಿ ಕೊಟ್ಟಿದ್ದೀನಿ. D1 ಚಾರ್ಟಲ್ಲಿ ನೀವು ನೋಡ್ಬೋದು, ನಿಮಗೆಲ್ಲ ನೀಟಾಗಿ ಅರ್ಥ ಆಗೋ ಥರ ಕೊಟ್ಟಿದ್ದೀನಿ. ಅದ್ರ ಕೆಳಗಡೆ ನಕ್ಷತ್ರಗಳು ಕೂಡ ನಿಮಗೆ ಮೆನ್ಷನ್ ಮಾಡಿ ತೋರಿಸಿದ್ದೀನಿ ಎಲ್ಲಿ ಬರುತ್ತೆ. ಓಕೆನಾ, ಇವಾಗ ಲಗ್ನ ಬಂದು ಯಾವ ನಕ್ಷತ್ರದಲ್ಲಿದೆ, ರವಿ ಬಂದು ಯಾವ ನಕ್ಷತ್ರದಲ್ಲಿ ಎಷ್ಟನೇ ಪಾದದಲ್ಲಿದೆ, ಇವು ಕೂಡ ಡೀಟೇಲ್ ಆಗಿದೆ. ಇಷ್ಟು ಅಷ್ಟೇ ಅಲ್ಲದಲ್ಲೇ ಜಸ್ಟ್ ನೀವು ಇಲ್ಲಿ ಇವಾಗ ಕೇತು ಚಂದ್ರ ಕುತ್ಕೊಂಡಿದೆ ಮೇಷದಲ್ಲಿ ಅಂತಂದರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಅಲ್ಲೂ ಕೂಡ ನಿಮಗೆ ಪಾಪಪ್ ಮೆಸೇಜ್ ಆಗಿ ತೋರಿಸುತ್ತೆ. ಇದಿಷ್ಟೇ ಅಲ್ಲದಲ್ಲೇ ಇನ್ನೂ ಒಳಗಡೆ ಸೀಕ್ರೆಟ್ ಇದೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಚಂದ್ರ ಬಂದು ಅಶ್ವಿನಿ ನಕ್ಷತ್ರ ಕುತ್ಕೊಂಡಿದೆ, ಕೇತು ಬಂದು ಅಶ್ವಿನಿ ನಕ್ಷತ್ರ ಕುತ್ಕೊಂಡಿದೆ. ಇವಾಗ ಕೇತು ಬಂದು ಅಶ್ವಿನಿ ನಕ್ಷತ್ರದಲ್ಲಿ ಕುತ್ಕೊಂಡಿರೋದ್ರಿಂದ ಅದ್ರ ಮೇಲೆ ಫಲ ಬರುತ್ತೆ. ಓಕೆನಾ, ಇವಾಗ ಜಸ್ಟ್ ಅಶ್ವಿನಿ ನಕ್ಷತ್ರ ಕ್ಲಿಕ್ ಮಾಡ್ತಿದ್ದೀನಿ, ನೋಡ್ಬೋದು ಕೇತು ನಕ್ಷತ್ರ ಬಂದು ಅಶ್ವಿನಿ 2ನೇ ಪಾದ, ಅದಕ್ಕೆ ಸಂಬಂಧಪಟ್ಟಂಥ ಪ್ರೊಡಕ್ಷನ್ಸ್ ಬರುತ್ತೆ. ಓಕೆನಾ, ಇಷ್ಟು ಡೀಟೇಲ್ಸ್ ಇರೊಳಗಿರುತ್ತೆ. ಓಕೆ, ಎಲ್ಲದೂ ಕೂಡ ಜನರಲ್ ಆಗಿ ನಿಮಗೆ ಡೀಟೇಲ್ ಆಗಿ ಪ್ರೊಡಕ್ಷನ್ಸ್ ಬರೋ ಥರ ಮಾಡಿದ್ದೀನಿ. ಅಷ್ಟು ನಿಮಗೆ ಉಪಯೋಗ ಆಗಬೇಕು, ಆ ರೀತಿ ಇದೆ ಅದು. ಓಕೆನಾ, ಇವಾಗ ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ ತಿಥಿ. ಓಕೆನಾ, ಕೃಷ್ಣ ಪಕ್ಷ ಷಷ್ಠಿ ದಿವಸ ಹುಟ್ಟಿದ್ದಾರೆ. ಇವಾಗ ಇವ್ರ ಲಗ್ನಕ್ಕೆ ಆ ಷಷ್ಠಿ ಅಂತ ಬಂದಾಗ ಅವರಿಗೆ ಮೇಷರಾಶಿ ಮತ್ತು ಸಿಂಹರಾಶಿ ಶೂನ್ಯ ರಾಶಿ ಆಗಿರುತ್ತೆ. ಓಕೆನಾ, ಈ ಶೂನ್ಯ ರಾಶಿ ಎಲ್ಲರಿಗೂ ಒಂದೇ ಥರ ಫಲ ಕೊಡುತ್ತಾ ಅಂತ ಕೇಳಿದ್ರೆ ಇಲ್ಲ. ಅವರವರ ಲಗ್ನಕ್ಕೆ ಅದು ಎಷ್ಟನೇ ಭಾವ ಆಗಿದೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್. ಇವಾಗ ಒಂದು ದಿವಸಕ್ಕೆ ಒಂದು ತಿಥಿ ಇರುತ್ತೆ, 24 ಗಂಟೆ ಒಂದು ತಿಥಿ ಇರುತ್ತೆ. ಓಕೆನಾ, ಈ ಒಂದು 24 ಗಂಟೆಯಲ್ಲಿ 12 ಲಗ್ನಗಳು ಕೂಡ ಬದಲಾವಣೆ ಆಗುತ್ತೆ. ಓಕೆನಾ, ಒಂದು ಲಗ್ನದ ಅವಧಿ ಬಂದು 2 ಅವರ್. ಓಕೆನಾ, ಆ ಥರ 24 ಅವರಲ್ಲಿ ನಮಗೆ 12 ಲಗ್ನಗಳು ಕೂಡ ಬದಲಾಗುತ್ತೆ. 24 ಗಂಟೆಯಲ್ಲಿ ಬದಲಾಗುವಂಥ ತಿಥಿ ಅವ್ರಿಗೆ ಎಷ್ಟೋ ಸಾವಿರ ಜನ ಹುಟ್ಟುತ್ತಾರೆ. ಎಲ್ಲರೂ ಕೂಡ ಜನರಲ್ ಪ್ರೊಡಕ್ಷನ್ಸ್ ಮ್ಯಾಚ್ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲ, ಅವರಿಗೆ ಆದಂಥ ವೈಯಕ್ತಿಕವಾದಂಥ ಪ್ರೊಡಕ್ಷನ್ಸ್ಗಳು ಇರುತ್ತೆ. ಓಕೆನಾ, ಇವಾಗ ಇವ್ರು ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದಾರೆ, ಇವರಿಗೆ 8ನೇ ಭಾವ ಮತ್ತು 12ನೇ ಭಾವ ಆಗಿ ಬರುತ್ತೆ ಶೂನ್ಯ ರಾಶಿಗಳು. ಇದ್ರ ಮೇಲೆ ಫಲ ಏನು ಹೇಳಬೇಕು ಅನ್ನೋ ಡೀಟೇಲ್ಸ್ಗಳು ನಿಮಗೆ ಇಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು, ಇವಾಗ ಮೇಷರಾಶಿ 8ನೇ ಭಾವ ಆಗಿ ಬಂದಿದೆ. ನೋಡ್ಬೋದು ಇಲ್ಲಿ ಕನ್ಯಾ ಲಗ್ನ ಷಷ್ಠಿ ತಿಥಿ ಜನನ, ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸು. ಮತ್ತು ಶೂನ್ಯ ರಾಶಿ ಆದರೆ ಏನು ಫಲ, ಏನಕ್ಕೆ ಶೂನ್ಯ ರಾಶಿಗೆ ನಾವು ಪರಿಹಾರನ ಕೊಡ್ತೀವಿ, ಏನಕ್ಕೆ ಅದು ನೆಗೆಟಿವ್ ಮಾಡುತ್ತಪ್ಪ ಅಂತಂದರೆ, ಯಾವ ರಾಶಿ ನಮಗೆ ಶೂನ್ಯ ರಾಶಿಯಾಗಿ ಬರುತ್ತೆ ಅಂದರೆ ನಮ್ಮ ಲಗ್ನಕ್ಕೆ ಆ ಒಂದು ಭಾವ ನಮಗೆ ಆ ಭಾವದಲ್ಲಿರುವಂಥ ವಿಚಾರಗಳು ನಮಗೆ ತುಂಬ ಲೇಟಾಗಿ ಸಿಗುತ್ತೆ. ಓಕೆನಾ, ತುಂಬ ಅಬ್ಸ್ಟಕಲ್ಸ್ ಆಗಿ ಸಿಗುತ್ತೆ, ತುಂಬ ನಿಧಾನವಾಗಿ ಸಿಗುತ್ತೆ, ತುಂಬ ಸ್ಟ್ರಗಲ್ ಪಡಬೇಕಾಗುತ್ತೆ. ಈ ರೀತಿ ಪ್ರಾಬ್ಲಮ್ಸ್ಗಳೆಲ್ಲ ನೀವು ಅನುಭವಿಸೋ ಆದ ನಂತರನೇ ನಿಮಗೆ ಈ ಒಂದು ವಿಚಾರಗಳು ನಿಮಗೆ ಸಿಗುತ್ತೆ. ಇವಾಗ 8ನೇ ಭಾವ ಅಂತ ಬಂದಾಗ ಇವರಿಗೆ ಏನೆಲ್ಲ ವಿಚಾರಗಳು ಇವರಿಗೆ ಪ್ರಾಬ್ಲಮೆಟಿಕ್ ಕೊಡುತ್ತೆ, ಏನೆಲ್ಲ ಸಿಗಲ್ಲ ಬೇಗ ಅವ್ರ ಲೈಫಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ ಇರುತ್ತೆ. ಇದನ್ನು ತರಗತಿಗಳಲ್ಲೂ ಕೂಡ ನಿಮಗೆ ಹೇಳ್ಕೊಟ್ಟಿದ್ದೀನಿ, ಯಾವ ರೀತಿ ನೋಡಬೇಕು, ಯಾವ ರೀತಿ ಹೇಳ್ಬೇಕು ಅನ್ನೋದು ಕೂಡ ಅದು ನಿಮಗೆ ಡೀಟೇಲ್ ಬರುತ್ತೆ. ನೆಕ್ಸ್ಟ್ ಬಂದೆ ಇವಾಗ ಸಿಂಹರಾಶಿ. ಏನಕ್ಕೆ ಸಿಂಹರಾಶಿ ಅಂತಂದರೆ ಕನ್ಯಾ ಲಗ್ನಕ್ಕೆ 12ನೇ ರಾಶಿ ಶೂನ್ಯ ರಾಶಿ ಆಗಿದೆ. ಹಾಗಾಗಿ ಸಿಂಹರಾಶಿ ಶೂನ್ಯ ರಾಶಿ ಆಗಿರೋದ್ರಿಂದ 12ನೇ ಭಾವ, 12ನೇ ಭಾವದ ಫಲಗಳು ಇದರೊಳಗೆ ಕೊಟ್ಟಿರ್ತೀನಿ. ಅಂದರೆ ಪ್ರೊಡಕ್ಷನ್ಸ್ ಇರುತ್ತೆ, ಇದನ್ನು ನೋಡ್ಕೊಂಡು ನಿಮ್ಮ ಕ್ಲೈಂಟಿಗೆ ನೀವು ಹೇಳ್ಬೋದು. ಆ ರೀತಿ ಒಂದು ಇಂಪ್ಲಿಮೆಂಟನ್ನ ಒಳಗೆ ಮಾಡಿದ್ದೀವಿ. ಇದು ಎಲ್ಲರೂ ಕೂಡ ಉಪಯೋಗ ಆಗುತ್ತೆ. ಓಕೆನಾ, ಈ ರೀತಿ ವಿಚಾರಗಳು ಇದರೊಳಗಿದೆ. ನೆಕ್ಸ್ಟ್ ಬಂದಾಗ ನಿಮಗೆ ವೇದಿಕ್ ಚಾರ್ಟ್ಗಳು ಬರುತ್ತೆ. ಇಲ್ಲಿ ನಿಮಗೆ ನಕ್ಷತ್ರ ಪ್ರೊಡಕ್ಷನ್ಸ್. ಓಕೆನಾ, ವ್ಯಕ್ತಿ ಹುಟ್ಟಿರುವಂಥ ಜನ್ಮ ನಕ್ಷತ್ರದ ಮೇಲೆ ಇದು ಪ್ರೊಡಕ್ಷನ್ಸ್ ಇರುತ್ತೆ. ಇದನ್ನು ಕೂಡ ನೀವು ಓದಿ ಅವ್ರಿಗೆ ಹೇಳ್ಬೋದು. ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಕೂಡ ಇದರೊಳಗೆ ಮೆನ್ಷನ್ ಮಾಡಿದ್ದೀವಿ. ನಿರ್ದಿಷ್ಟವಾದಂಥ ಪಾದ 3ನೇ ಪಾದದಲ್ಲಿ ಹುಟ್ಟಿದ್ರೆ ಏನು ಅನ್ನೋದು ಕೂಡ ಇದರೊಳಗೆ ಮೆನ್ಷನ್ ಆಗಿದೆ. ಓಕೆನಾ, ಈ ರೀತಿ ವಿಚಾರಗಳೆಲ್ಲದೂ ಕೂಡ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಬಂದು ಯೋಗಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಇದೆ. ಗಂಡ ಯೋಗದಲ್ಲಿ ಹುಟ್ಟಿದ್ದಾರೆ, ಇವರಿಗೆ ಗಂಡ ಯೋಗದಲ್ಲಿ ಹುಟ್ಟಿದ್ರಿಂದ ಏನೆಲ್ಲ ಫಲ ಇದೆ. ನೆಕ್ಸ್ಟ್ ಬಂದು ಕರ್ಣ ಬಂದು ವಾಣಿಜ್ಯ ಕರ್ಣದಲ್ಲಿ ಹುಟ್ಟಿದ್ದಾರೆ. ವಾಣಿಜ್ಯ ಕರ್ಣದಲ್ಲಿ ಹುಟ್ಟಿರೋದ್ರಿಂದ ಇವರಿಗೆ ಯಾವ ರೀತಿ ಇವರ ವ್ಯಕ್ತಿತ್ವ ಇರುತ್ತೆ ಅನ್ನೋದು ಕೂಡ ಇಲ್ಲಿ ನೋಡ್ಕೋಬೋದು. ತಿಥಿ, ಯೋಗ, ಕರ್ಣ, ನಕ್ಷತ್ರ, ವಾರ ಇದೆಲ್ಲದಕ್ಕೂ ಕೂಡ ನಾನು ಪರಿಹಾರ ತರಗತಿಗಳನ್ನ ಮಾಡಿದ್ದೀನಿ. ಇದೆಲ್ಲದೂ ಕೂಡ ಬೇಕಿತ್ತು ಅಂದರೆ ತಗೋಬೋದು. ನೆಕ್ಸ್ಟ್ ಬಂದು ಕನ್ಯಾ ಲಗ್ನನೂ ಕೂಡ ಕನ್ಯಾ ಲಗ್ನ ಅಂದರೆ ಈ ಲಗ್ನ ಬಂದು ಯಾವ ನಕ್ಷತ್ರದಲ್ಲಿ ಕೂತಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲೂ ಕೂಡ ಫಲ ಬರುತ್ತೆ. ಇದು ನಿಮಗೆ ವೇದಿಕ್ ಚಾರ್ಟಲ್ಲಿ ಕಾಣಿಸುತ್ತೆ. ಓಕೆನಾ, ಇವಾಗ ಲಗ್ನ ಬಂದು ಚಿತ್ತ ನಕ್ಷತ್ರದಲ್ಲಿ ಕೂತ್ಕೊಂಡಿದೆ. ಇಲ್ಲಿ ಮುಟ್ಟಿದ ತಕ್ಷಣ ಚಿತ್ತ ನಕ್ಷತ್ರದ ಸಂಬಂಧಪಟ್ಟು ಪ್ರೊಡಕ್ಷನ್ಸ್ ಬರುತ್ತೆ, ಇನ್ ಡೀಟೇಲ್ ಆಗಿರುತ್ತೆ. ಓಕೆ, ಇದೆಲ್ಲದೂ ಕೂಡ ನಿಮಗೆ ಅಪ್ಲೈ ಆಗೋ ಥರನೇ ಇರುತ್ತೆ. ಓಕೆನಾ,
ಆ ರೀತಿ ನಿಮಗೆ ಪ್ರಿಡಕ್ಷನ್ಸ್ಗಳನ್ನು ಮಾಡಿದ್ದೀನಿ. ಇದರೊಳಗೆ D1 ಚಾರ್ಟ್ ಇದೆ, ಭಾವ ಜಾತಕ ಬರುತ್ತೆ, ಮತ್ತು ನವಾಂಶ ಚಾರ್ಟ್ ಬರುತ್ತೆ, ದಶಾಂಶ ಚಾರ್ಟ್ ಬರುತ್ತೆ. ನೀವು ಇಲ್ಲಿ ಯಾವುದನ್ನ ಸೆಲೆಕ್ಟ್ ಮಾಡ್ಕೊತೀರೋ ಅದು ಫೈನಲ್ ಕೊನೆಗೆ ಇಲ್ಲಿ ಬರುತ್ತೆ. ಓಕೆ, ಇದಿಷ್ಟು ಡೀಟೇಲ್ಸ್ ಬಂದು ನಿಮಗೆ ಪಂಚಾಂಗ ಫಲ ಹಾಗೂ ವೇದಿಕ್ ಚಾರ್ಟಿಗೆ ಸಂಬಂಧಪಟ್ಟಿದ್ದು ಡೀಟೇಲ್ಸ್ ಇದರೊಳಗಿದೆ. ಈ ವಿಡಿಯೋನ ಎಲ್ಲರೂ ಕಂಪ್ಲೀಟಾಗಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ KP ಬಗ್ಗೆ ವಿಚಾರಗಳನ್ನು ತಿಳಿಸ್ತೀನಿ. ಓಕೆ, ತುಂಬ ಜಾಸ್ತಿ ಅದರ ವಿಡಿಯೋ ನೋಡೋಕ್ಕೆ ಲೆಂತ್ ಆದರೆ ಸ್ವಲ್ಪ ಕಷ್ಟ ಕೆಲವರಿಗೆ, ಹಾಗಾಗಿ ಸ್ವಲ್ಪ ಕಡಿಮೆದರೊಳಗೆ ಆದಷ್ಟು ಮುಗಿಸ್ತಾ ಇದ್ದೀನಿ. ತುಂಬ ಪಾರ್ಟ್ಗಳು ಬರುತ್ತೆ, ಅದೆಲ್ಲದನ್ನು ನೋಡಿ ನಿಮಗೆ ಕಂಪ್ಲೀಟ್ ವಿಚಾರಗಳು ತಿಳಿಯುತ್ತೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು.